Hello my dear students, today in this class we shall discuss about arithmetic progression. See, in our daily life we see so many patterns in our nature. ನಮ್ಮ ನೇಚರಲ್ಲಿ ಎಷ್ಟೊಂದು ಪ್ಯಾಟರ್ನ್ಸನ್ನು ನಾವು ಕಾಣ್ತೀವಿ. There is a pattern in leaves, there is a pattern in flowers, there is a pattern in rainbow, and also we can see pattern in our day and nights. ಹಗಲು ರಾತ್ರಿಗಳಲ್ಲಿ ಫ್ಲವರ್ಸಲ್ಲಿ ಲೀವ್ಸಲ್ಲಿ ನಾವು ಎಷ್ಟೊಂದು ಪ್ಯಾಟರ್ನ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ಆಸ್ ವೆಲ್ ಆಸ್ ವಿ ಕ್ಯಾನ್ ಸಿ ಪ್ಯಾಟರ್ನ್ಸ್ ಇನ್ ಅವರ್ ನಂಬರ್ಸ್ ಆಲ್ಸೋ. ನಂಬರ್ಸ್ಗಳಲ್ಲೂ ಎಷ್ಟೊಂದು ಪ್ಯಾಟರ್ನ್ಸನ್ನು ನಾವು ಕಾಣ್ತೀವಿ. ಈ ರೀತಿ ನಂಬರ್ಸ್ಗಳಲ್ಲಿ ಇರತಕ್ಕಂಥ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನನ್ನು ನಾವಿಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಒಂದು ಯೂನಿಟಲ್ಲಿ ನೋಡ್ತಾ ಇದ್ದೀವಿ. ಸೊ ಬಿಫೋರ್ ಗೋಯಿಂಗ್ ಟು ದ ಆ್ಯಕ್ಚುಯಲ್ ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್, ಲೆಟ್ ಅಸ್ ನೋ ಅಬೌಟ್ ಪ್ರೋಗ್ರೆಷನ್. ಲೆಟ್ ಅಸ್ ನೋ ದ ಮೀನಿಂಗ್ ಆಫ್ ಪ್ರೋಗ್ರೆಷನ್. ಪ್ರೋಗ್ರೆಷನ್ ಅಂದರೆ ಏನು? ಹಾಗಾದರೆ ಪ್ರೋಗ್ರೆಷನ್ it is a list of numbers. Progression is a list of numbers. ಯಾಕಂದರೆ ನಾವು ಮ್ಯಾಥಮೆಟಿಕಲ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇರೋದ್ರಿಂದ ನಾ ಇಲ್ಲಿ ಯಾವ ಲಿಸ್ಟನ್ನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತಂದರೆ ನಂಬರ್ಸ್ಗಳ ಒಂದು ಲಿಸ್ಟನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಪ್ರೋಗ್ರೆಷನ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ which have a certain pattern or rule among themselves. ತಮ್ಮ ಒಳಗಡೆ ಕೆಲವೊಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರಬಹುದು ಅಥವಾ ಪರ್ಟಿಕ್ಯುಲರ್ ರೂಲ್ ಇರ್ಬೋದು. ಈ ರೀತಿ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಥವಾ ಪರ್ಟಿಕ್ಯುಲರ್ ರೂಲ್ ಇರ್ತಕ್ಕಂಥ ನಂಬರ್ಸ್ಗಳ ಒಂದು ಕಲೆಕ್ಷನನ್ನು, ಒಂದು ಲಿಸ್ಟನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಪ್ರೋಗ್ರೆಷನ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಆರ್ ಇಟ್ ಈಸ್ ಅ ಕಲೆಕ್ಷನ್ ಆಫ್ ನಂಬರ್ಸ್. ಸೆಟ್ ಅಂತ ಹೇಳಬಾರ್ದು, ಇಲ್ಲಿ ನಾವು ಕಲೆಕ್ಷನ್ ಅಂತ ಯೂಸ್ ಮಾಡ್ಬೋದು ಅಥವಾ ಲಿಸ್ಟ್ ಅಂತ ಯೂಸ್ ಮಾಡ್ಬೋದು. ಸೊ ಹಿಯರ್ ಪ್ರೋಗ್ರೆಷನ್ ಈಸ್ ನಥಿಂಗ್ ಬಟ್ ಅ ಲಿಸ್ಟ್ ಆಫ್ ನಂಬರ್ಸ್. ದೇರ್ ಆರ್ ಮೋರ್ ದೆನ್ ಒನ್ ನಂಬರ್. So it is a numbers, a set of numbers, list of numbers, sorry it is not set, it is list of numbers or collection of numbers which have a certain pattern. ಅವುಗಳ ಆ ಲಿಸ್ಟಲ್ಲಿ ಏನಿದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ರೂಲ್ ಇರ್ಬೋದು. ಈ ರೀತಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಥವಾ ಪರ್ಟಿಕ್ಯುಲರ್ ರೂಲ್ ಮೇಲೆ ಅರೇಂಜ್ ಮಾಡಿರತಕ್ಕಂಥ ನಂಬರ್ಸ್ಗಳ ಒಂದು ಲಿಸ್ಟನ್ನು ನಾವೇನಂತ ಕರಿತೀವಿ ಅಂದರೆ ಪ್ರೋಗ್ರೆಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಹಿಯರ್ ಆಸ್ 2, 4, 6, 8, 10, 12 and so on. Here it has a particular rule. Every number is obtained by adding 2 to the preceding number. See here, if I want to get this 4, I should add 2 to this preceding number 2. ನನಗೆ 6 ಬೇಕು ಅಂತಂದರೆ ಅದರ preceding number 4ಗೆ 2ನ ಆ್ಯಡ್ ಮಾಡ್ತೀವಿ. And if I want to get this 8, I should add 2 to this preceding number 6. Like this, every number is obtained by adding a particular number and that particular number is 2. Here that is the pattern. ಇಲ್ಲಿ ಈ ಒಂದು ಲಿಸ್ಟ್ ಆಫ್ ನಂಬರ್ಸ್ಗಳಲ್ಲಿ ಪ್ಯಾಟರ್ನ್ ಯಾವುದು ಅಂತಂದರೆ ಪ್ರತಿ ನಂಬರ್ಗೆ 2, 2, 2, 2ನ ಆ್ಯಡ್ ಮಾಡೋದು ಇಲ್ಲಿ ಒಂದು ಪ್ಯಾಟರ್ನ್. ಇನ್ನೊಂದು ಲಿಸ್ಟ್ ಆಫ್ ನಂಬರ್ಸನ್ನು ನಾನು ತಗೊಂಡ್ರೆ 2, 4, 8, 16, 32, 64, so on. This is also a list of numbers. It also has a particular rule. ಇಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ರೂಲ್ ಅಥವಾ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇದೆ. ನೋಡಿ ಇಲ್ಲಿ 2 2 4, 4 2 8, 8 2 16, 16 2 32, 32 2 64 and so on. ಇಲ್ಲಿ ರೂಲ್ ಯಾವುದು, ಇಲ್ಲಿ ಪ್ಯಾಟರ್ನ್ ಯಾವುದು ಅಂತಂದರೆ ಮಲ್ಟಿಪ್ಲೈಯಿಂಗ್ ಈಚ್ ಟರ್ಮ್ ಬೈ 2. ಒಂದು ಕಾನ್ಸ್ಟೆಂಟ್ ನಂಬರ್ ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಆ್ಯಂಡ್ ಇನ್ ದ ಸೇಮ್ ವೇ ಐ ಕ್ಯಾನ್ ಟೇಕ್ ಅದರ್ ಎಕ್ಸಾಂಪಲ್ಸ್ ಆಲ್ಸೋ. Take for example 5, 10, 15, 20, 25 and so on. Here also we are adding 5 to the each term. ಪ್ರತಿ ಟರ್ಮ್ಗೆ 5 5 5 5 ಆ್ಯಡ್ ಮಾಡಿ ಏನು ಮಾಡ್ತಿದ್ದೀವಿ ಅಂದರೆ ನೆಕ್ಸ್ಟ್ ಟರ್ಮ್ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಸೊ ಇಫ್ ದೇರ್ ಈಸ್ ಅ ಪರ್ಟಿಕ್ಯುಲರ್ ರೂಲ್ ಆರ್ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇನ್ ದ ಲಿಸ್ಟ್ ಆಫ್ ನಂಬರ್ಸ್, ವಿ ಕಾಲ್ ದಟ್ ಲಿಸ್ಟ್ ಆ್ಯಸ್ ಎ ಪ್ರೋಗ್ರೆಷನ್. ಆ ಲಿಸ್ಟಿಗೆ ನಾವೇನಂತ ಕರಿತೀವಿ ಅಂತಂದರೆ ಪ್ರೋಗ್ರೆಷನ್ ಅಂತ ಕರಿತೀವಿ. ಇಲ್ಲಿ ಕೆಲವೊಂದು ಲಿಸ್ಟ್ ಆಫ್ ನಂಬರ್ಸನ್ನು ನಾನು ತೊಗೊಳ್ತೀನಿ.
Take for example 2, 3, 5, 7, 9, 11, 13, 17, 19 and so on. ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಟ್ ಈಸ್ ಅ ಲಿಸ್ಟ್ ಆಫ್ ಪ್ರೈಮ್ ನಂಬರ್ಸ್. ಇದು ಒಂದು ಪ್ರೈಮ್ ನಂಬರ್ಸ್ಗಳ ಒಂದು ಲಿಸ್ಟು. ಇಲ್ಲಿ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಪ್ಯಾಟರ್ನು ಅಥವಾ ಪರ್ಟಿಕ್ಯುಲರ್ ರೂಲ್ ಇಲ್ಲವೇ ಇಲ್ಲ. ಈ ನಂಬರ್ಸ್ಗಳ ಲಿಸ್ಟಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ರೂಲು ಅಥವಾ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಲ್ಲ. ಹಾಗಾಗಿ ದಿಸ್ ಲಿಸ್ಟ್ ಆಫ್ ನಂಬರ್ಸ್, ದಿಸ್ ಕಲೆಕ್ಷನ್ ಆಫ್ ನಂಬರ್ಸ್ ಈಸ್ ನಾಟ್ ರೆಫರ್ಡ್ ಆ್ಯಸ್ ಪ್ರೋಗ್ರೆಷನ್. ಇದನ್ನು ನಾವು ಪ್ರೋಗ್ರೆಷನ್ ಅಂತ ಕನ್ಸಿಡರ್ ಮಾಡಲ್ಲ. ಹಾಗಾದರೆ ಈ ರೀತಿ ಇರ್ತಕ್ಕಂಥ ಲಿಸ್ಟನ್ನು ಈ ರೀತಿ ಲಿಸ್ಟ್ ಇರ್ತಕ್ಕಂಥ ಒಂದು ನಂಬರ್ಸ್ಗಳ ಒಂದು ಲಿಸ್ಟನ್ನು ಏನಂತ ಕರಿತೀವಿ ಹಾಗಾದರೆ ಅಂತಂದರೆ, ಈ ರೀತಿ ಇರೋಂಥ ನಂಬರ್ಸ್ಗಳ ಲಿಸ್ಟನ್ನು ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಟೈಪ್ ಆಫ್ ಲಿಸ್ಟ್ ಆ್ಯಸ್ ಸೀಕ್ವೆನ್ಸ್. ಇನ್ನು ನಿಮ್ಮ ಹೈಯರ್ ಕ್ಲಾಸಲ್ಲಿ ಅಂದರೆ ಫಸ್ಟ್ PUC ಇಂದ ಹೈಯರ್ ಕ್ಲಾಸಿನ ಮ್ಯಾಥ್ಸ್ಗಳಲ್ಲೆಲ್ಲನೂ ನೀವು ಸೀಕ್ವೆನ್ಸ್ಗಳ ಬಗ್ಗೆ ಇನ್ನೂ ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತೀರಿ. ಅದು ಒಂದು ಮ್ಯಾಥ್ಸಿನ ಒಂದು ಪರ್ಟಿಕ್ಯುಲರ್ ಪಾರ್ಟೇ ಇದೆ, ಸೀಕ್ವೆನ್ಸ್ ಅಂತ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಇದೆ. ಅಲ್ಲಿ ನೀವು ಸೀಕ್ವೆನ್ಸ್ಗಳ ಬಗ್ಗೆ ಹೈಯರ್ ಸ್ಟಡೀಸ್ ಮಾಡ್ತೀರ. ಅಷ್ಟೇ ಅಲ್ಲದೆ ನೋಡಿ, ಇನ್ನೊಂದು ಯಾವುದೋ ಒಂದು ಲಿಸ್ಟ್ ಆಫ್ ನಂಬರ್ಸ್ ಅಂತ ತಗೊಳ್ತೀನಿ ನಾನು. 1, 3, 7, 5, 2, 6, 11 ಸೊ ಆನ್. ನೋಡಿ, ಇಲ್ಲೂ ಕೂಡ ನಂಬರ್ಸ್ಗಳ ನಡುವೆ ಯಾವುದೇ ರೀತಿ ಪ್ಯಾಟರ್ನ್ ಇಲ್ಲ. ಹಾಗಾಗಿ ಈ ಲಿಸ್ಟ್ ಆಫ್ ನಂಬರ್ಸು, ದಿಸ್ ಲಿಸ್ಟ್ ಆಫ್ ನಂಬರ್ಸ್ ಆರ್ ನಾಟ್ ಪ್ರೋಗ್ರೆಷನ್ಸ್. ಇವು ಪ್ರೋಗ್ರೆಷನ್ಸ್ಗಳಲ್ಲ. ಅವುಗಳನ್ನ ಏನಂತ ಕರಿತೀವಿ ನಾವು? ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ನಾವು ವಿ ಕೇಮ್ ಟು ನೋ ದ್ಯಾಟ್ ಮೀನಿಂಗ್ ಆಫ್ ಪ್ರೋಗ್ರೆಷನ್. ಪ್ರೋಗ್ರೆಷನ್ ಮೀನಿಂಗ್ ಏನು ಅಂತ ಗೊತ್ತಾಯ್ತು ನಮಗೆ. ಏನು ಪ್ರೋಗ್ರೆಷನ್ ಮೀನಿಂಗು? ಇಟ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್ಗಳ ಒಂದು ಲಿಸ್ಟು. ಆ ನಂಬರ್ಸ್ಗಳ ಲಿಸ್ಟ್ ಏನಿರುತ್ತೆ, ಯಾವ ರೀತಿ ಇರ್ತದೆ ಅಂತಂದರೆ, ವಿಚ್ ಹ್ಯಾವ್ ಎ ಸರ್ಟನ್ ಪ್ಯಾಟರ್ನ್, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನು ಅಥವಾ ಒಂದು ಪರ್ಟಿಕ್ಯುಲರ್ ರೂಲ್ ಇರ್ತಕ್ಕಂಥ ಲಿಸ್ಟ್ ಆಫ್ ನಂಬರ್ಸನ್ನು ನಾವು ಪ್ರೋಗ್ರೆಷನ್ ಅಂತ ಕರಿತೀವಿ. ಐ ಥಿಂಕ್ ಇಟ್ ಈಸ್ ಕ್ಲಿಯರ್ ಟು. ನಾವು ವಿ ಶಾಲ್ ಮೂವ್ ಆನ್ ಟು ದ ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅದಕ್ಕೂ ಮುಂಚೆ ನಾನು ಒಂದು ವಿಷಯ ಹೇಳಬೇಕು ನಿಮಗೆ. ಇಲ್ಲಿ ಏನಂತಂದರೆ, ಇಲ್ಲಿ ನಂಬರ್ಸ್ಗಳಿದೆ 2, 4, 6, 8. ಇದು ಎಷ್ಟನೇ ನಂಬರ್ ಅಂದರೆ, ದಿಸ್ ಇಸ್ ದ ಫಸ್ಟ್ ನಂಬರ್ ಆಫ್ in this list. In this list, the 2 is the first number, 4 is the second number, 6 is the third number, 8 is the fourth number. Like this, there are so many numbers. ಈ ನಂಬರ್ಸ್ಗಳಿಗೆ ಪ್ರೋಗ್ರೆಷನ್ ಅಂತ ಬಂದಾಗ ಅವನ್ನ ನಂಬರ್ಸ್ ಅಂತ ಹೇಳಲ್ಲ, ನಾವು ಟರ್ಮ್ಸ್ ಅಂತ ಕರಿತೀವಿ. ಸೊ ದೀಸ್ ನಂಬರ್ಸ್ ಇನ್ ದ ಲಿಸ್ಟ್ ಆರ್ ಕಾಲ್ಡ್ ಆಸ್ ಟರ್ಮ್ಸ್. ಇವುಗಳನ್ನ ಏನಂತ ಕರಿತೀವಿ ಅಂತಂದರೆ ಟರ್ಮ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಟರ್ಮ್ಸ್. ಇದು ಎಷ್ಟನೇ ಟರ್ಮ್ ಅಂತಂದರೆ, ದಿಸ್ ಇಸ್ ದ ಫಸ್ಟ್ ಟರ್ಮ್, this is the second term, this is the third term, this is the fourth term, fifth term, sixth term. Like this, the numbers in the list are called as terms. ಅವುಗಳನ್ನ ಏನಂತ ಕರಿತೀವಿ ನಾವು? ಟರ್ಮ್ಸ್ ಅಂತ ಕರಿತೀವಿ. Now we shall move towards the definition of arithmetic progression. Arithmetic progression definition ಗೆ ಮೂವ್ ಆಗೋಣ. Yes. Now we shall know the definition of arithmetic progression. Arithmetic progression. In short, we abbreviate it as AP. ಶಾರ್ಟ್ ಆಗಿ ಇದನ್ನು AP ಅಂತ ಅಬ್ರಿವಿಯೇಟ್ ಮಾಡ್ತೀವಿ, ಆರ್ ಇಟ್ ಈಸ್ ನೋನ್ ಆಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು? ಇಟ್ ಈಸ್ ಅ ಪ್ರೋಗ್ರೆಷನ್ ಬಿಕಾಸ್ ಆಲ್ರೆಡಿ ಒಂದು ಪ್ರೋಗ್ರೆಷನ್ ಅಂತ ಬಂದಿದೆ ವರ್ಡ್, ಅಂದರೆ ಇದು ಒಂದು ಪ್ರೋಗ್ರೆಷನ್. ಇಟ್ ಈಸ್ ಎ ಪ್ರೋಗ್ರೆಷನ್, ಆರ್ ಇಟ್ ಈಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಇಟ್ಸ್ ಅ ಪ್ರೋಗ್ರೆಷನ್ ಇನ್ ವಿಚ್ every term except the first every term except the first is obtained
by adding a fixed number. See here, arithmetic progression is a progression in which every term except the first term is obtained by adding a fixed number. ಒಂದು ಫಿಕ್ಸ್ಡ್ ನಂಬರ್ನ ಪ್ರತಿ ಟರ್ಮ್ಗೆ ಆ್ಯಡ್ ಮಾಡ್ತಾ ಬರ್ತೀವಲ್ಲ, ಫಿಕ್ಸ್ಡ್ ನಂಬರ್ ಯಾವುದಕ್ಕೆ ಆ್ಯಡ್ ಮಾಡಬೇಕು? ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ಗೆ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿ ನೆಕ್ಸ್ಟ್ ನಂಬರ್ನ ಏನು ನಾವು ಆಪ್ಟೇನ್ ಮಾಡ್ತೀವಲ್ಲ, ಆ ರೀತಿ ಆಪ್ಟೇನ್ ಮಾಡಿದಂಥ ಒಂದು ಪ್ರೋಗ್ರೆಷನ್ ಇದನ್ನ ನಾವು ಏನಂತ ಕರಿತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಏನು ಹಾಗಾದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದರೆ? ಇಟ್ ಈಸ್ ಅ ಪ್ರೋಗ್ರೆಷನ್ ಇನ್ ವಿಚ್ ಆರ್ ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್. ಪ್ರೋಗ್ರೆಷನ್ ಅಂತನಾದರೂ ಕರಿಬೋದು ಅಥವಾ ಲಿಸ್ಟ್ ಆಫ್ ನಂಬರ್ಸ್ ಅಂತನಾದರೂ ಕರಿಬೋದು. ಇಟ್ ಈಸ್ ಅ ಪ್ರೋಗ್ರೆಷನ್ ಆರ್ ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಎವ್ರಿ ಟರ್ಮ್ ಎಕ್ಸೆಪ್ಟ್ ದ ಫಸ್ಟ್ ಟರ್ಮ್ ಒಂದು ಬಿಟ್ಟು ಎವ್ರಿ ಟರ್ಮ್ ಈಸ್ ಆಪ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ಟರ್ಮ್. ಒಂದು ಫಿಕ್ಸ್ಡ್ ನಂಬರನ್ನು ಪ್ರತಿ ಒಂದು ಪ್ರಿಸೀಡಿಂಗ್ ನಂಬರ್ಗೆ ಆ್ಯಡ್ ಮಾಡ್ತಾ ಬಂದಾಗ ಒಂದು ಲಿಸ್ಟ್ ಆಫ್ ನಂಬರ್ಸ್ ಬರ್ತದೆ, ಒಂದು ಪ್ರೋಗ್ರೆಷನ್ ಬರ್ತದೆ. ಆ ಪ್ರೋಗ್ರೆಷನ್ನನ್ನೇ ನಾವೇನಂತ ಕರಿತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಅದನ್ನೇ ಹೇಳಿರೋದಿಲ್ಲಿ, ಎವ್ರಿ ಟರ್ಮ್ ಈಸ್ ಆಪ್ಟೈನ್ಡ್ ಬೈ ಆ್ಯಡಿಂಗ್ ಎ ಫಿಕ್ಸ್ಡ್ ನಂಬರ್ ಟು ಇಟ್ಸ್ ಪ್ರಿಸೀಡಿಂಗ್ ಟರ್ಮ್ಗೆ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತೀವಿ, ಒಂದು ನಂಬರ್ ಬರ್ತದೆ, ಮತ್ತು ಅದಕ್ಕೊಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತೀವಿ, ಮತ್ತು ನೆಕ್ಸ್ಟ್ ಟರ್ಮ್ ಬರ್ತದೆ, ಮತ್ತು ಅದಕ್ಕೊಂದು ಫಿಕ್ಸ್ಡ್ ನಂಬರ್ ಆ್ಯಡ್ ಮಾಡ್ತೀವಿ, ಮತ್ತೊಂದು ನೆಕ್ಸ್ಟ್ ಟರ್ಮ್ ಬರ್ತದೆ. ಈ ರೀತಿ ಆಪ್ಟೈನ್ ಆಗಿದ್ದಂಥ ಒಂದು ಲಿಸ್ಟ್ ಆಫ್ ನಂಬರ್ಸ್ ಇದೆಯಲ್ಲ, ಒಂದು ಪ್ರೋಗ್ರೆಷನ್ ಇದೆಯಲ್ಲ, ಆ ಪ್ರೋಗ್ರೆಷನನ್ನೇ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ನಾವು ಟೇಕ್ ಫಾರ್ ಎಕ್ಸಾಂಪಲ್ಗೆ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಒಂದು ಎಕ್ಸಾಂಪಲ್ 2, 5, 8, 11, 14, 17 so on. ಈ ರೀತಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ. ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ಟರ್ಮ್ ಒಂದನ್ನು ಬಿಟ್ಟು, ಫಸ್ಟ್ ಟರ್ಮ್ ಒಂದನ್ನು ಬಿಟ್ಟು ಈ ಟರ್ಮ್ ಬರಬೇಕು ಅಂತಂದರೆ ನನ್ನ ಇದರ ಪ್ರಿಸೀಡಿಂಗ್ ಟರ್ಮ್ ಯಾವುದು? 2. ಇದಕ್ಕೆ 3ನ ಆ್ಯಡ್ ಮಾಡಿದ್ದೀವಿ. ಸೊ ಇಫ್ ಐ ವಾಂಟ್ ಟು ಗೆಟ್ ದಿಸ್ 5, ಐ ಶುಡ್ ಆ್ಯಡ್ 3 ಟು ದಿಸ್ ಪ್ರಿಸೀಡಿಂಗ್ ಟರ್ಮ್ 2. 2ಗೆ ಪ್ಲಸ್ 3ನ ಮಾಡಿದ್ರೆ, ಅಂದರೆ 3ನ ಆ್ಯಡ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಟರ್ಮ್ ಸಕ್ಸೀಡಿಂಗ್ ಟರ್ಮ್ ಬರ್ತದೆ. 8 ಬರಬೇಕು ಅಂದರೆ ಈ ಪ್ರಿಸೀಡಿಂಗ್ ಟರ್ಮ್ಗೆ ನಾನು ಫಿಕ್ಸ್ಡ್ ನಂಬರನ್ನು ಏನು ಮಾಡಬೇಕು ಅಂತಂದರೆ ಆ್ಯಡ್ ಮಾಡಬೇಕು. ಆ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿದೆ. ಇಲ್ಲಿ ನಾನು ಅಗೈನ್ ಐ ಆಮ್ ಆ್ಯಡಿಂಗ್ 3 ಇನ್ ಆರ್ಡರ್ ಟು ಗೆಟ್ 11. ಅಗೈನ್ ಐ ಆಮ್ ಆ್ಯಡಿಂಗ್ 3 ಟು ದಿಸ್ 11 ಟು ಗೆಟ್ 14. ಪ್ಲಸ್ 3 ವಿಲ್ ಗಿವ್ ಅಸ್ 17 ಆ್ಯಂಡ್ ಸೊ ಆನ್. ಈ ರೀತಿ ನೋಡಿ, ಪ್ರತಿ ಟರ್ಮ್ಗೆ ಪ್ಲಸ್ 3 ಮಾಡ್ತಿದ್ದೀವಿ, ಪ್ರತಿ ಟರ್ಮ್ಗೆ ಪ್ಲಸ್ 3 ಮಾಡಿ ಏನು ಮಾಡ್ತಿದ್ದೀವಿ ಅಂದರೆ ಅದರ ಸಕ್ಸೀಡಿಂಗ್ ಟರ್ಮನ್ನು ನಾವು ಆಪ್ಟೈನ್ ಮಾಡ್ತಿದ್ದೀವಿ. ಈ ರೀತಿ ಆಪ್ಟೈನ್ ಮಾಡಿದಂಥ ಒಂದು ಪ್ರೋಗ್ರೆಷನ್ ಇದೆಯಲ್ಲ, ಆ ಪ್ರೋಗ್ರೆಷನನ್ನೇ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಇದನ್ನ ಇನ್ನೊಂದು ರೀತಿಯೂ ಡಿಫೈನ್ ಮಾಡ್ತಾರೆ. ಇಫ್ ಇಟ್ ಈಸ್ ಅ ಪ್ರೋಗ್ರೆಷನ್ ಇನ್ ವಿಚ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಕಾನ್ಸ್ಟೆಂಟ್, then that progression is also referred as arithmetic progression. ಯಾವುದಾದ್ರೂ ಒಂದು ಪ್ರೋಗ್ರೆಷನಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ನಡುವಿನ ಡಿಫ್ರೆನ್ಸ್ ಏನಾದರೂ ಕಾನ್ಸ್ಟೆಂಟ್ ಬರ್ತಾ ಇತ್ತು ಅಂತಂದರೆ ಆವಾಗಲೂ ಕೂಡ ಆ ಪ್ರೋಗ್ರೆಷನ್ ಏನಂತ ಕರಿತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರೀತೀವಿ. ಅದು ಕೂಡ ಅನದರ್ ಡೆಫಿನೇಷನ್. ಇದನ್ನು ಅಕ್ಸೆಪ್ಟಬಲ್ ಡೆಫಿನೇಷನ್, ಅದು ಕೂಡ ಅಕ್ಸೆಪ್ಟಬಲ್ ಡೆಫಿನೇಷನ್. ಅಲ್ಲೇನು ಹೇಳ್ತಾರೆ? ಅಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾ ಇರೋದು ಅಂತಂದರೆ ಕಾನ್ಸ್ಟೆಂಟ್ ಟರ್ಮ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಎರಡರ ಅರ್ಥನೂ ಒಂದೇ, ಎರಡರ ಮೀನಿಂಗು ಒಂದೇ. ಹಾಗಾಗಿ ಅದು ಕೂಡ ಅಕ್ಸೆಪ್ಟಬಲ್, ಇದು ಕೂಡ ಅಕ್ಸೆಪ್ಟಬಲ್ ಡೆಫಿನೇಷನ್. ಸೊ ಇದು ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ 5, 3, 1, -1, -3, -5 ಆ್ಯಂಡ್ ಸೊ ಆನ್. ಇಲ್ಲಿ ನಿಮ್ಗೆ ಅನಿಸ್ಬೋದು ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ವೇನೋ ಅಂತ. ನೋಡಿ, ಈ ಟರ್ಮ್ ಬರಬೇಕಾದ್ರೆ ನಾನು 5ಗೆ ಏನನ್ನು ಆ್ಯಡ್ ಮಾಡಬೇಕು ಅಂತಂದರೆ ಐ ಶುಡ್ ಆ್ಯಡ್ -2. ಐ ಆಮ್ ಆ್ಯಡಿಂಗ್ -2 ಟು ದ ಫಸ್ಟ್ ಟರ್ಮ್. ಹಿಯರ್ ದ ಫಸ್ಟ್ ಟರ್ಮ್ ಈಸ್ 5, ಸೆಕೆಂಡ್ ಟರ್ಮ್ ಈಸ್ 3, ಥರ್ಡ್ ಟರ್ಮ್ ಈಸ್ 1, ಫೋರ್ತ್ ಟರ್ಮ್ ಈಸ್ -1, ಫಿಫ್ತ್ ಟರ್ಮ್ ಈಸ್ -3, ಸಿಕ್ಸ್ತ್ ಟರ್ಮ್ ಈಸ್ -5 ಆ್ಯಂಡ್ ಸೊ ಆನ್. ಇನ್ ದ ಫಸ್ಟ್ list of numbers, in the first progression, the first term is 2, second term is 5, third term is 8, fourth term is 11, fifth term is 14 and so on.
ಇಲ್ಲಿ ಯಾವ ಟರ್ಮನ್ನು ಯಾವ ಫಿಕ್ಸ್ಡ್ ನಂಬರನ್ನು ನಾವು ಆ್ಯಡ್ ಮಾಡ್ತಾ ಇದ್ವಿ ಅಂತಂದರೆ 3 ಅನ್ನೋ ಒಂದು ಫಿಕ್ಸ್ಡ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ವಿ. ಇನ್ನು ಸೆಕೆಂಡ್ ಎಕ್ಸಾಂಪಲಲ್ಲಿ ನಾವು ಯಾವ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ -2ನ ಆ್ಯಡ್ ಮಾಡ್ತಾ ಇದ್ದೀವಿ. ವಿ ಆರ್ ಆ್ಯಡಿಂಗ್ -2 ಟು ಈಚ್ ಆ್ಯಂಡ್ ಎವ್ರಿ ಟರ್ಮ್. ಪ್ರತಿ ಟರ್ಮ್ಗೆ -2 ಅಂತ ನಾವೇನು ಮಾಡ್ತಿದ್ದೀವಿ ಇಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ನೋಡಿ 5ಗೆ -2ನ ಆ್ಯಡ್ ಮಾಡಿದ್ರೆ ನಮಗೇನು ಬರ್ತದೆ 3 ಬರ್ತದೆ. ಅಗೇನ್ 3ಗೆ -2ನ ಆ್ಯಡ್ ಮಾಡಿದ್ರೆ ಏನು ಬರ್ತದೆ 1 ಬರ್ತದೆ. 1ಗೆ -2ನ ಆ್ಯಡ್ ಮಾಡಿದರೆ -1 ಬರ್ತದೆ. -1ಗೆ -2ನ ಆ್ಯಡ್ ಮಾಡಿದರೆ -3 ಬರ್ತದೆ. -3ಗೆ -2ನ ಆ್ಯಡ್ ಮಾಡಿದರೆ -5 ಬರ್ತದೆ ಆ್ಯಂಡ್ ಸೋ ಆನ್. ಸೊ ಇಲ್ಲಿ ಕೂಡ ಒಂದು ಫಿಕ್ಸ್ಡ್ ನಂಬರ್ನ ಏನು ಮಾಡ್ತಿದ್ದೀವಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಇನ್ ದ ಫಸ್ಟ್ ಎಕ್ಸಾಂಪಲ್ ಆಲ್ಸೋ ವಿ ಆರ್ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್ in order to get the succeeding number. In the second example also we are adding a constant number in order to get a succeeding number. Let me consider another example. 7 and so on. What fixed number are we adding here in order to get the succeeding number? ಒಂದು ಪ್ರಿಸೀಡಿಂಗ್ ನಂಬರ್ಗೆ ಯಾವ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ ಸಕ್ಸೀಡಿಂಗ್ ನಂಬರ್ನ ಅಪ್ಟೈನ್ ಮಾಡೋಕ್ಕೆ ಅಂತಂದರೆ ವಿ ಆರ್ ಆ್ಯಡಿಂಗ್ 0 + 0 ಸೊ ಆನ್. ಇಲ್ಲಿ ಕಾನ್ಸ್ಟೆಂಟ್ ನಂಬರ್ ಯಾವ್ದು ನಾವು ಫಿಕ್ಸ್ಡ್ ನಂಬರ್ ಯಾವ್ದು ನಾವು ಆ್ಯಡ್ ಮಾಡ್ತಾ ಇರೋದು ಅಂತಂದರೆ 0 ಅನ್ನೋ ಒಂದು ಫಿಕ್ಸ್ಡ್ ನಂಬರನ್ನು ಇಲ್ಲಿ ಪ್ರತಿ ಟರ್ಮ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಫಿಕ್ಸ್ಡ್ ನಂಬರ್ ಏನು ಆ್ಯಡ್ ಮಾಡ್ತಿದ್ದೀವಲ್ಲ ಇಲ್ಲಿ this is also an arithmetic progression, this is also an arithmetic progression, this is also an arithmetic progression. ಯಾಕೆ ಅಂತಂದರೆ these list of numbers or these progressions are satisfying the rules or satisfying the definition of arithmetic progression. ಈ ಮೂರು ಲಿಸ್ಟ್ ಆಫ್ ನಂಬರ್ಸ್ ಏನಿದೆಯಲ್ಲ, ಈ ಮೂರು ಪ್ರೋಗ್ರೆಷನ್ಸ್ ಏನಿದೆಯಲ್ಲ, ಈ ಮೂರು ಪ್ರೋಗ್ರೆಷನ್ಗಳು ಏನು ಮಾಡ್ತಾ ಇದೆ ಅಂತಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಡೆಫಿನೇಷನನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ, ಒಬೇ ಮಾಡ್ತಾ ಇದೆ. ಹಾಗಾಗಿ these 3 are the examples of arithmetic progression. Here the constant number, the fixed number is 3. Here the fixed number is -2. Here the fixed number is 0. That fixed number which we are adding to the preceding number in order to get the succeeding number in arithmetic progression is known as common difference. ಈ ಫಿಕ್ಸ್ಡ್ ನಂಬರ್ಗೆ ನಾವೇನಂತ ಕರಿತಿದ್ದೀವಿ ಇಲ್ಲಿ ಅಂತಂದರೆ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಯೂಶ್ವಲಿ ವಿ ಡಿನೋಟ್ ದಟ್ ಫಿಕ್ಸ್ಡ್ ನಂಬರ್ ಕಾಮನ್ ಡಿಫರೆನ್ಸ್ ಬೈ ಡಿ. ಆ ಫಿಕ್ಸ್ಡ್ ನಂಬರನ್ನೇ ನಾವು ಏನಂತ ಕರಿತೀವಿ ಇಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ 3. ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ -2. ಹಿಯರ್ ದ ಕಾಮನ್ ಡಿಫರೆನ್ಸ್ ಈಸ್ 0. ಈ ಫಿಕ್ಸ್ಡ್ ನಂಬರ್ ಏನು ಆ್ಯಡ್ ಮಾಡ್ತಿದ್ದೀವಲ್ಲ ನಾವಿಲ್ಲಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಮಾಡೋದಕ್ಕೆ ಅಥವಾ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಎರಡು ಟರ್ಮ್ಗಳ ನಡುವೆ ಒಂದು ಫಿಕ್ಸ್ಡ್ ನಂಬರ್ ಏನು ಆ್ಯಡ್ ಮಾಡ್ತಿದ್ದೀವಲ್ಲ ಆ ಫಿಕ್ಸ್ಡ್ ನಂಬರ್ಗೆ ಒಂದು ಕಾನ್ಸ್ಟೆಂಟ್ ನಂಬರ್ಗೇನೆ ನಾವೇನಂತ ಕರಿತೀವಿ ಇಲ್ಲಿ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ವಿಚ್ ವಿ ಕಾಲ್ ದಿಸ್ ಆ್ಯಸ್ ಕಾಮನ್ ಡಿಫರೆನ್ಸ್ ಆ್ಯಂಡ್ ಯೂಶ್ವಲಿ ವಿ ಡಿನೋಟ್ ದಟ್ ಕಾಮನ್ ಡಿಫರೆನ್ಸ್ ಬೈ ದ ಲೆಟರ್ ಡಿ. ಡಿ ಅನ್ನೋ ಒಂದು ಲೆಟರಿಂದ ಡಿನೋಟ್ ಮಾಡ್ತೀವಿ. ಈ 3 ಎಕ್ಸಾಂಪಲ್ಸಿಂದ ನಿಮಗೆ ಒಂದು ವಿಷಯ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಏನದು ಅಂತಂದರೆ ಕಾಮನ್ ಡಿಫರೆನ್ಸ್ ಮೇ ಬಿ ಪಾಸಿಟಿವ್, ಇಟ್ ಮೇ ಬಿ ನೆಗೆಟಿವ್ ಆರ್ ಇಟ್ ಮೇ ಬಿ 0 ಆ್ಯಸ್ ವೆಲ್. ಕಾಮನ್ ಡಿಫರೆನ್ಸ್ ಅನ್ನೋದು ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಅಥವಾ 0 ಕೂಡ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಒಂದನ್ನು ನಾವು ಮೈಂಡಲ್ಲಿ ಇಟ್ಕೊಳ್ಬಾರ್ದು. ಏನು ಅಂದರೆ ಕಾಮನ್ ಡಿಫರೆನ್ಸ್ ಯಾವುದೇ ಕಾರಣಕ್ಕೂ ಎಲ್ಲ ಟೈಮಲ್ಲೂ ಕೂಡ ಪಾಸಿಟಿವೇ ಬರ್ತದೆ ಅಂತ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಇಟ್ಕೊಳ್ಬಾರ್ದು. ಕಾಮನ್ ಡಿಫರೆನ್ಸ್ ಪಾಸಿಟಿವ್ ಆದರೂ ಬರ್ಬೋದು, ನೆಗೆಟಿವ್ ಆದರೂ ಬರ್ಬೋದು, ಈವನ್ ವಿ ಮೇ ಗೆಟ್ 0 ಆಲ್ಸೋ. ಆ್ಯಂಡ್ ಒನ್ ಥಿಂಗ್ ಈಸ್, ಇನ್ನು ನಿಮಗೆ ಬರ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗ್ತದೆ. ಏನಂದರೆ ಈ ಕಾಮನ್ ಡಿಫ್ರೆನ್ಸು ಇಂಟೀಜರೇ ಆಗಿರಬೇಕಂತ ಏನೂ ಇಲ್ಲ. ಅದು ಯಾವುದಾದ್ರೂ ರಿಯಲ್ ನಂಬರ್ ಆಗಿರ್ಬೋದು. ಇಟ್ ಮೇ ಬಿ ಎನಿ ರಿಯಲ್ ನಂಬರ್. ಇದು ಪಾಸಿಟಿವ್ ರಿಯಲ್ ನಂಬರ್ ಆಗಿರ್ಬೋದು, ನೆಗೆಟಿವ್ ರಿಯಲ್ ನಂಬರ್ ಆದರೂ ಆಗಿರ್ಬೋದು, ಅಥವಾ ಇರ್ಯಾಷನಲ್ ಆಗಿರ್ಬೋದು, ರ್ಯಾಷನಲ್ ಆಗಿರ್ಬೋದು, ಫ್ರ್ಯಾಕ್ಷನ್ ಆಗಿರ್ಬೋದು, ಯಾವುದಾದ್ರೂ ಒಂದು ರಿಯಲ್ ನಂಬರ್ ಆಗಿರಬಹುದು. ಸೊ ಕಾಮನ್ ಡಿಫ್ರೆನ್ಸು ಪಾಸಿಟಿವ್, ನೆಗೆಟಿವ್, 0 ಮೂರು ಕೂಡ ಆಗಿರ್ಬೋದು. ಇಲ್ಲಿ ಫಿಕ್ಸ್ಡ್ ನಂಬರ್ ಏನು ಮಾಡ್ತಿದ್ದೀವಲ್ಲ, ಆ್ಯಡ್ ಮಾಡ್ತಿದ್ದೀವಲ್ಲ, ಇದಕ್ಕೆ ಕಾಮನ್ ಡಿಫ್ರೆನ್ಸ್ ಅಂತ ಯಾಕೆ ಕರೆದ್ರು ಅಂತ ಒಂದು ಸ್ವಲ್ಪ ನೋಡೋಣ. ಯಾಕೆ ಕರೆದ್ರು ಕಾಮನ್ ಡಿಫ್ರೆನ್ಸ್ ಅಂತ ಯಾಕೆ ಕರೆದ್ರು ನೋಡಿ. ಇಲ್ಲಿ ಟೇಕ್ ದೀಸ್ 2 ಟರ್ಮ್ಸ್, ಟೇಕ್ 5 ಆ್ಯಂಡ್ ಸಬ್ಟ್ರಾಕ್ಟ್ ದಿಸ್ 2 ಬೈ 5. 5 - 2 ಮಾಡಿ ಎಷ್ಟು ಬರ್ತದೆ ಆನ್ಸರು 3. ಈ ಕಾಮನ್ ಡಿಫ್ರೆನ್ಸನ್ನು ಇಲ್ಲೇನು ಫಿಕ್ಸ್ಡ್ ನಂಬರ್ ಇತ್ತಲ್ಲ ಆ ಫಿಕ್ಸ್ಡ್ ನಂಬರ್ ಬರ್ತದೆ. 8 - 5 ಮಾಡಿ, 8 - 5 ಆನ್ಸರ್ ಎಷ್ಟು ಬರ್ತದೆ 3 ಬರ್ತದೆ. 11 - 8 ಮಾಡಿ, 11 - 8
3. ಸೊ ಪ್ರತಿ ಕೇಸಲ್ಲಿ ನಮಗೆ ಏನು ಬರ್ತದೆ 3 3 3 3 ಅನ್ನೋ ಡಿಫ್ರೆನ್ಸ್ ಬರ್ತದೆ ಆ್ಯಂಡ್ ದಟ್ ಡಿಫ್ರೆನ್ಸ್ ಈಸ್ ಕಾಮನ್ ಥ್ರೂಔಟ್ ದ ಪ್ರೋಗ್ರೆಷನ್. ಈ ಒಂದು ಪ್ರೋಗ್ರೆಷನ್ ತೊಗೊಂಡ್ರೆ ಪ್ರತಿ ಟರ್ಮ್ಗಳ ನಡುವಿನ ಡಿಫ್ರೆನ್ಸನ್ನು ನಾವು ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ನಡುವಿನ ಡಿಫ್ರೆನ್ಸನ್ನು ಏನಾದರೂ ಫೈಂಡ್ ಔಟ್ ಮಾಡಿದರೆ ದಟ್ ಡಿಫ್ರೆನ್ಸ್ ಈಸ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಕಾಮನ್. ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ, ಕಾಮನ್ ಆಗಿ ಬರ್ತಾ ಇದೆ. ಹಾಗಾಗಿನೇ ಆ ಡಿಫ್ರೆನ್ಸಿಗೆ, ಆ ಫಿಕ್ಸ್ಡ್ ನಂಬರಿಗೆ ನಾವಿಲ್ಲಿ ಕೊಟ್ಟಿರೋ ಹೆಸರೇನು ಅಂದರೆ ಕಾಮನ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದೀವಿ. ಅದು ಬರೀ ಅದೊಂದೇ ಪ್ರೋಗ್ರೆಷನಲ್ಲಿ ಒಂದು ಆಗ್ತಕ್ಕಂಥ ಕೆಲಸ ಏನಲ್ಲ, ಪ್ರತಿ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ಲು ಅದೇ ಆಗ್ತದೆ. ನೋಡಿ ಇಲ್ಲೊಂದು ತಗೊಳ್ರಿ, 3 - 5 3 - 5 3 - 5 ಆನ್ಸರ್ ಎಷ್ಟು ಬರ್ತದೆ -2. 1 - 3 1 - 3 -2 -1 -1 -1 -1 -2 ಸೊ ಆನ್. ನೋಡಿ ಇಲ್ಲಿ ಪ್ರತಿ ಕೇಸಲ್ಲೂ ಕೂಡ ಪ್ರತಿ every pair of consecutive terms of arithmetic progression will give us a constant difference ಕೊಡ್ತಾ ಇರ್ತವೆ. ಆದರೆ ಡಿಫ್ರೆನ್ಸನ್ನ ಫೈಂಡ್ ಔಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಮೊದಲು ಸಕ್ಸೀಡಿಂಗ್ ನಂಬರ್ ತಗೊಂಡು ಅದನ್ನು ಪ್ರಿಸೀಡಿಂಗ್ ನಂಬರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಮೊದಲು ಸಕ್ಸೀಡಿಂಗ್ ನಂಬರ್ ಆಮೇಲೆ ಪ್ರಿಸೀಡಿಂಗ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಬೇಕು. ಮೊದಲು ಸಕ್ಸೀಡಿಂಗ್ ನಂಬರ್ ಆಮೇಲೆ ಪ್ರಿಸೀಡಿಂಗ್ ನಂಬರ್, ಮೊದಲು ಸಕ್ಸೀಡಿಂಗ್ ಆಮೇಲೆ ಪ್ರಿಸೀಡಿಂಗ್, ಮೊದಲು ಸಕ್ಸೀಡಿಂಗ್ ಆಮೇಲೆ ಪ್ರಿಸೀಡಿಂಗ್. ಸೊ 5 - 2 ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ 2 - 5 ಮಾಡಬಾರ್ದು. ಒಂದು ವೇಳೆ ನೀವು ಎಕ್ಸಾಂಪಲ್ ತೊಗೊಂಡ್ರೆ 2 - 5 ಮಾಡಿದ್ರೆ 5 - 8 8 - 11 11 - 14 14 - 17 ಅಂತ ಮಾಡಿದ್ರೂ ಕೂಡ ಅಲ್ಲೂ ಒಂದು ಡಿಫ್ರೆನ್ಸ್ ಬರ್ತದೆ ಆ್ಯಂಡ್ ದಟ್ ಡಿಫ್ರೆನ್ಸ್ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಆ್ಯಂಡ್ ಕಾಮನ್. ಈ ರೀತಿ ಮಾಡಿದಾಗಲೂ ಕೂಡ 2 - 5 ಅಂತ ಮಾಡಿದ್ರೆ ಆನ್ಸರ್ -3 ಬರ್ತದೆ. 5 - 8 ಮಾಡಿದಾಗಲೂ -3 ಬರ್ತದೆ. 8 - 11 ಮಾಡಿದ್ರೂ -3 ಬರ್ತದೆ. 11 - 14 ಮಾಡಿದ್ರೂ -3 ಬರ್ತದೆ. ಅಲ್ಲೂ ಕೂಡ ಡಿಫ್ರೆನ್ಸ್ ಕಾಮನ್ ಬರ್ತದೆ ಮತ್ತು ಕಾನ್ಸ್ಟೆಂಟ್ ಆಗಿ ಬರ್ತದೆ. ಆದರೆ ದಟ್ ಡಿಫ್ರೆನ್ಸ್ ಈಸ್ ನಾಟ್ ದ ಕಾಮನ್ ಡಿಫ್ರೆನ್ಸ್. ಯಾಕಂದರೆ ಒಂದು ಕನ್ವೆನ್ಷನ್ ಯೂಸ್ ಮಾಡಿದ್ದೀವಿ ನಾವು, ಕ್ಯಾಲ್ಕುಲೇಷನಲ್ಲಿ ಹೆಲ್ಪ್ ಆಗೋ ಥರ ಯೂಸ್ ಮಾಡಿದ್ದೀವಿ. ಏನು ಅಂತಂದರೆ ಮೊದಲು ಸಕ್ಸೀಡಿಂಗ್ ಟರ್ಮು ಆಮೇಲೆ ಪ್ರಿಸೀಡಿಂಗ್ ಟರ್ಮ್ನ ಸಬ್ಟ್ರಾಕ್ಟ್ ಮಾಡಬೇಕು. 5 - 2 ಅಂತಲೇ ಮಾಡಬೇಕೇ ಹೊರತು 2 - 5 ಅಂತ ಮಾಡಬಾರ್ದು. ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ದೆ ಆದರೆ ಫರ್ದರ್ ಕ್ಯಾಲ್ಕುಲೇಷನ್ಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ 2 - 5 ಅಂತ ಯಾವುದೇ ಕಾರಣಕ್ಕೂ ಕಾಮನ್ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಬಾರ್ದು. ಯಾವಾಗಲೂ ತಲೆಯಲ್ಲಿ ಇಡಬೇಕು 5 - 2 8 - 5 11 - 8 14 - 11. ಹಿಯರ್ ಆಲ್ಸೋ 3 - 5 ಅಲ್ಲಿ ನೆಗೆಟಿವ್ ಬರ್ತಾ ಇದೆ ಅಂತ ನಾವು 5 - 3 ಅಂತ ಮಾಡಬಾರ್ದು. 3 - 5ನೇ ಮಾಡಬೇಕು. 1 - 3ನೇ ಮಾಡಬೇಕು. -1 -1 -3 -of -1 -5 -of -3. ಹಿಯರ್ ಆಲ್ಸೋ 7 - 7 7 - 7 7 - 7 7 - 7. ಈ ರೀತಿಯೇ ಕಾಮನ್ ಡಿಫ್ರೆನ್ಸ್ನ ಮಾಡಬೇಕಾಗ್ತದೆ. ಸೊ this is the definition of arithmetic progression and these three are the examples of arithmetic progression and this is the common difference. Fixed number ಗೆ common difference ಅಂತ ಕರಿತೀವಿ. once again ಇನ್ನೊಂದು ಸಾರಿ ನೋಡಿಬಿಡಿ. arithmetic progression is a progression in which every term except the first term ಒಂದನ್ನು ಬಿಟ್ಟು except the first term every term is obtained by adding a fixed number. ಪ್ರತಿ ಟರ್ಮ್ ಯಾವ ರೀತಿ ಆಪ್ಟೇನ್ ಆಗ್ತದೆ ಅಂತಂದರೆ ಒಂದು ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡೋದ್ರ ಮೂಲಕ ಆಪ್ಟೇನ್ ಆಗ್ತದೆ ಆ್ಯಂಡ್ ವಿ ಆರ್ ಆ್ಯಡಿಂಗ್ ದಟ್ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆ್ಯಂಡ್ this fixed number what we are adding to the preceding term is known as common difference and usually we denote that common difference by the letter D. Okay. Now, let us consider a general arithmetic progression. A1, A2, A3, A4, A5 and so on. Let it be An. Let me imagine that there are n terms in this arithmetic progression. I have considered a general arithmetic progression.
ಜನರಲ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಒಂದು ಜನರಲ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಡರ್ ಮಾಡ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನೇಮ್ ದ ಟರ್ಮ್ಸ್ ಆ್ಯಸ್ A1. A1 ಮೀನ್ಸ್ ಇಟ್ ಈಸ್ ಫಸ್ಟ್ ಟರ್ಮ್, A2 ಮೀನ್ಸ್ ಇಟ್ ಈಸ್ ದ ಸೆಕೆಂಡ್ ಟರ್ಮ್, A3 ಅಂತಂದರೆ ಥರ್ಡ್ ಟರ್ಮ್, A4 ಮೀನ್ಸ್ ಫೋರ್ತ್ ಟರ್ಮ್, A5 ಮೀನ್ಸ್ ಫಿಫ್ತ್ ಟರ್ಮ್. ದ ಸಬ್ಸ್ಕ್ರಿಪ್ಟ್ ವಿಲ್ ಡಿನೋಟ್ ದ ಟರ್ಮ್ಸ್. ಸಬ್ಸ್ಕ್ರಿಪ್ಟ್ ಏನಿದೆಯಲ್ಲ ಅದು ಎಷ್ಟನೇ ಟರ್ಮ್ ಅಂತ ಡಿನೋಟ್ ಮಾಡ್ತದೆ. ಇಲ್ಲಿ ಲಾಸ್ಟ್ ಇದೆಯಲ್ಲ ಇದೇನಿದು nth ಟರ್ಮ್. nth ಟರ್ಮ್ ಅಂತ ನಾವು ಅಲ್ಲಿ ಡಿನೋಟ್ ಮಾಡ್ತೀವಿ. ಅದನ್ನು ಯೂಶ್ವಲಿ ಯಾವ ಟರ್ಮ್ ಅಂತ ಕರೀತಾರೆ? ಜನರಲ್ ಟರ್ಮ್ ಅಂತ ಕರೀತಾರೆ. ಅದನ್ನು ಯೂಶ್ವಲಿ nth ಟರ್ಮ್ ಅಥವಾ ಜನರಲ್ ಟರ್ಮ್ ಅಂತ ಕರಿತೀವಿ. ನೋಡಿ ಇದು ಯಾವ ಟರ್ಮ್ ಇದು? ದಿಸ್ ಈಸ್ ದ ಫಸ್ಟ್ ಟರ್ಮ್. A1 ಅಂತಂದರೆ ಫಸ್ಟ್ ಟರ್ಮ್. ಇದು ಸೆಕೆಂಡ್ ಟರ್ಮ್. ದಿಸ್ ಈಸ್ ದ ಸೆಕೆಂಡ್ ಟರ್ಮ್. ದಿಸ್ ಒನ್ ಈಸ್ ದ ಥರ್ಡ್ ಟರ್ಮ್. ದಿಸ್ ಈಸ್ ದ ಥರ್ಡ್ ಟರ್ಮ್. ದಿಸ್ ಈಸ್ ಫೋರ್ತ್ ಟರ್ಮ್. This is fourth term and so on. This is nth term. ಇದು ಫಸ್ಟ್ 1 ಇದ್ದರೆ ಫಸ್ಟ್ ಟರ್ಮ್ ಆಗಬೇಕು, 2 ಇದ್ದರೆ ಸೆಕೆಂಡ್, 3 ಇದ್ದರೆ ಥರ್ಡ್, 4 ಇದ್ದರೆ ಫೋರ್ತ್ ಆಗೋದಾದರೆ ಇಲ್ಲಿ ಸಬ್ಸ್ಕ್ರಿಪ್ಟಲ್ಲಿ n ಇದ್ದರೆ ಇದು ಎಷ್ಟನೇ ಟರ್ಮ್ ಆಗಿರ್ತದೆ? nth ಟರ್ಮ್ ಆಗಿರ್ತದೆ. ದಿಸ್ ಈಸ್ ದ nth ಟರ್ಮ್. ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡುವಾಗ ನಾನು ನಿಮಗೆ ಹೇಳಿದ್ದೆ, ಒಂದು ಎಕ್ಸಾಂಪಲ್ ತಗೊಂಡಾಗ ಹೇಳಿದ್ದೆ ನಾನು ನಿಮಗೆ ಏನಂದರೆ 2, 5, 8, 11, 14 ಆ್ಯಂಡ್ ಸೊ ಆನ್. ಕಾಮನ್ ಡಿಫ್ರೆನ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ 5 ಮೈನಸ್ 2 ಮಾಡ್ತೀವಿ. 5 ಮೈನಸ್ 2 ದಟ್ ಈಸ್ ಈಕ್ವಲ್ ಟು 3. 8 ಮೈನಸ್ 5, 8 ಮೈನಸ್ 5 ಈಕ್ವಲ್ ಟು 3. 11 ಮೈನಸ್ 8, 11 ಮೈನಸ್ 8 ಈಕ್ವಲ್ ಟು 3 ಆ್ಯಂಡ್ ಸೊ ಆನ್. ಸೊ ಅದೇ ಕಾನ್ಸೆಪ್ಟನ್ನು ನಾನೇನಾದರೂ ಇಲ್ಲಿ ಜನರಲ್ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಾದರೂ ಅಪ್ಲೈ ಮಾಡಿದರೆ ಏನಾಗ್ತದೆ ನೋಡಿ. ಇಲ್ಲಿ A2 ಮೈನಸ್ A1, A2 ಮೈನಸ್ A1, ದಿಸ್ ಡಿಫ್ರೆನ್ಸ್ ಶುಡ್ ಬಿ ಈಕ್ವಲ್. ಯಾಕಂತಂದರೆ ಕಾಮನ್ ಡಿಫ್ರೆನ್ಸ್ ಬಂದಾಗ ಮಾತ್ರ ಆ ಪ್ರೋಗ್ರೆಷನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರೆಯೋದು ನಾವು. ಹಾಗಾಗಿ A2 ಮೈನಸ್ A1 ಶುಡ್ ಬಿ ಈಕ್ವಲ್ ಟು A3 ಮೈನಸ್, ನೋಡಿ ಇಲ್ಲಿ A2 ಮೈನಸ್ A1, ದಿಸ್ ಇಸ್ ದ ಫಸ್ಟ್ ಟರ್ಮ್ A1, ದಿಸ್ ಇಸ್ A2. A2 ಮೈನಸ್ A1, A2 ಮೈನಸ್ A1 is 3. A3 ಮೈನಸ್ A2, ದಿಸ್ ಈಸ್ A1, ದಿಸ್ ಇಸ್ A2, ದಿಸ್ ಇಸ್ A3, ದಿಸ್ ಇಸ್ A4, ದಿಸ್ ಇಸ್ A5. Say here A2 minus A1 constant, A3 minus A2, this is A3 minus A2, A4 minus A3. ನೋಡಿ ಪ್ರತಿ ಸಾರಿನೂ ಅದು ಕಾನ್ಸ್ಟೆಂಟ್ ಬರ್ತಾ ಅಂದರೆ ಕಾಮನ್ ಆಗಿ ಬರ್ತಾ ಇದೆ, ಈಕ್ವಲ್ ಆಗಿ ಬರ್ತಾ ಇದೆ. ದೇರ್ಫೋರ್ A2 minus A1 is equal to A3 minus A2 is equal to A4 minus A3 is equal to and so on. This is equal to AN minus, ಅದರ ಹಿಂದಿನ ಟರ್ಮ್ ಯಾವ ರೀತಿ ಇರ್ತದೆ? n minus 1, n minus 1, AN ಮೈನಸ್ AN ಮೈನಸ್ 1. ಇದು n ಆದರೆ ಅದರ ಹಿಂದಿನ ಟರ್ಮ್ n ಮೈನಸ್ 1 ಆಗಿರ್ತದೆ. ನೋಡಿ ಇಲ್ಲಿ 2 ಆದರೆ ಅದರ ಹಿಂದಿನ ಟರ್ಮ್ n ಮೈನಸ್ 1, 3 ಆಗಿದ್ರೆ ಹಿಂದಿನ ಟರ್ಮ್ 2, 4 ಆಗಿದ್ರೆ ಹಿಂದಿನ ಟರ್ಮ್ 3. ಸೊ n ಆಗಿತ್ತು ಅಂದರೆ ಅದರ ಹಿಂದಿನ ಟರ್ಮ್ ಏನಾಗಿರ್ತದೆ? n ಮೈನಸ್ 1 ಆಗಿರ್ತದೆ. ಆ್ಯಂಡ್ ದಿಸ್ ಡಿಫ್ರೆನ್ಸ್ ವಿಲ್ ಬಿ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ D. ದಿಸ್ ಈಸ್ ಈಕ್ವಲ್ ಟು ಕಾಮನ್ ಡಿಫ್ರೆನ್ಸ್ D. ಸೊ ಕಾಮನ್ ಡಿಫ್ರೆನ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು? A2 minus A1, second term minus first term, third term minus second term, fourth term minus third term, fifth term minus fourth term, sixth term minus fifth term and so on. That difference is common and constant and fixed. That difference is nothing but common difference D. ಆ ಡಿಫ್ರೆನ್ಸಿನ ನಾವಿಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ D. ಇದು ಜನರಲ್ ಆಗಿ ಅಪ್ಲೈ ಮಾಡಿದೆ. ನಾವು ವಿ ಶಾಲ್ ಮೂವ್ ಟುವರ್ಡ್ಸ್ ದ standard form or general form of arithmetic progression. Standard form or general form of arithmetic progression. Standard form of arithmetic progression. Standard form of arithmetic progression. Arithmetic progression is standard form. Let A1 be the first term. Let A be the first term. A ಅನ್ನೋದು ಫಸ್ಟ್ ಟರ್ಮ್ ಆಗಿರಲಿ and
and D be the common difference. D be the common difference. D be the common difference. Common difference. A ಅನ್ನೋದು ಫಸ್ಟ್ ಟರ್ಮ್ ಆಗಿರಲಿ, D ಅನ್ನೋದು ಕಾಮನ್ ಡಿಫ್ರೆನ್ಸ್ ಆಗಿರಲಿ. Just now we came to know that A1, A2, A3 that is the general arithmetic progression. ನಾವಿಲ್ಲಿ A1, A2, A3, A4, A5 and so on AN ಇಲ್ಲಿ n ಟರ್ಮ್ಸ್ ಇರ್ತಕ್ಕಂಥ ಒಂದು ಜನರಲ್ ಅರಿಥಮೆಟಿಕ್ ಪ್ರೋಗ್ರೆಷನ್ನ ಕನ್ಸಿಡರ್ ಮಾಡಿದ್ದೀವಿ, ರೈಟಾ? ಹಿಯರ್ ಯು ನೋ ದಟ್ A1 is the first term, A2 is the second term, A3 is the third term, A4 is the fourth term, A5 is the fifth term and so on AN is the nth term. ಇದು ಗೊತ್ತು ನಿಮಗೆ. ನಾವು ಈಗ ನೋಡಿ A1 ಇದು ಫಸ್ಟ್ ಟರ್ಮ್ ಅಲ್ಲ, ಫಸ್ಟ್ ಟರ್ಮ್ಗೆ ನಾವೇನಂತ ಕೊಟ್ಟಿದ್ದೀವಿ, ಒಂದು ಸ್ಕ್ರಿಪ್ಟ್ ಅಂತಂದರೆ A ಅಂತ ಕೊಟ್ಟಿದ್ದೀವಿ. ಸೊ A1 ಈಕ್ವಲ್ ಟು A, A1 ಈಕ್ವಲ್ ಟು A. A2 ಬರೋಣ. ಈಗ A2 ಈಕ್ವಲ್ಸ್ ಟು A2 ಅಂತಂದ್ರೆ ಏನು, ಸೆಕೆಂಡ್ ಟರ್ಮ್. ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಬೇಕು ಅಂತಂದರೆ A2 ಬರಬೇಕು ಅಂತಂದರೆ A1ಗೆ ಒಂದು ಫಿಕ್ಸ್ಡ್ ನಂಬರನ್ನು ನಾವು ಆ್ಯಡ್ ಮಾಡ್ತೀವಿ. ದಟ್ ಫಿಕ್ಸ್ಡ್ ನಂಬರ್ ಈಸ್ ನೋನ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಅದೇ ಫಿಕ್ಸ್ಡ್ ನಂಬರ್ಗೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದೀವಿ, ಕಾಮನ್ ಡಿಫ್ರೆನ್ಸ್ ಅಂತ. ಈ ಕಾಮನ್ ಡಿಫ್ರೆನ್ಸ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ರಿಪ್ಟ್ ಯಾವುದು ಅಂತಂದರೆ, ಲೆಟರ್ ಯಾವುದು ಅಂತಂದರೆ D. ಸೊ A2 ಬರಬೇಕು ಅಂತಂದರೆ A1ಗೆ ನಾನೇನು ಮಾಡಬೇಕು, ಕಾಮನ್ ಡಿಫ್ರೆನ್ಸು ಆ್ಯಡ್ ಮಾಡಬೇಕು. ಸೊ A1 ಪ್ಲಸ್ D, ಹಿಂದಿನ ಟರ್ಮಿಗೆ ಪ್ಲಸ್ ಡಿ ಮಾಡ್ತೀವಿ, ಅಂದರೆ ಫಿಕ್ಸ್ಡ್ ನಂಬರ್ ಏನಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತೀವಿ. ಸೊ A2 ಬರಬೇಕು ಅಂತಂದರೆ A1ಗೆ ನಾನು ಏನು ಮಾಡಬೇಕು, ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ A1 ಪ್ಲಸ್ ಡಿ, A1 ಪ್ಲಸ್ ಡಿ. ಜಸ್ಟ್ ನಾವು ವಿ ಕೇಮ್ ಟು ನೋ ದಟ್ A1 ಈಸ್ ಈಕ್ವಲ್ ಟು A. A1 ಅಂತಂದರೆ A ಅಂತ ಗೊತ್ತು ನಮಗೆ. ಸೊ A1 ಪ್ಲೇಸಲ್ಲಿ A ಹಾಕ್ತೀನಿ, ಪ್ಲಸ್ಗೆ ಪ್ಲಸ್ ಡಿ. ಸೊ A1 ಈಸ್ ಈಕ್ವಲ್ ಟು A, A2 ಈಸ್ ಈಕ್ವಲ್ ಟು A ಪ್ಲಸ್ ಡಿ. ಇನ್ ದ ಸೇಮ್ ವೇ ಐ ಆಮ್ ಕ್ಯಾಲ್ಕುಲೇಟಿಂಗ್ A3. ಸೊ A3 ಬರಬೇಕಂದ್ರೆ ಏನಾಗಬೇಕು, A2ಗೆ ಅಂದರೆ ಸೆಕೆಂಡ್ ಟರ್ಮ್ಗೆ, ಇದು A3 ಮೀನ್ಸ್ ಥರ್ಡ್ ಟರ್ಮ್. If I want to get the third term, I should add a common difference to the second term. A3 ಬರಬೇಕು ಅಂತಂದರೆ A2ಗೆ ಒಂದು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ಸೊ A2 ಪ್ಲಸ್ ಡಿ, ಇದರ ಹಿಂದಿನ ಟರ್ಮ್ ಯಾವುದು, A2 ಅದಕ್ಕೆ ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಿದ್ದೀನಿ. ನಾವು ಜಸ್ಟ್ ನಾವು ಐ ಕೇಮ್ ಟು ನೋ ದಟ್ A2 ಈಸ್ ಗಿವನ್ ಬೈ A ಪ್ಲಸ್ ಡಿ. A2 ಅಂತಂದ್ರೆ ಏನು, A ಪ್ಲಸ್ ಡಿ. ಸೊ A2 ಪ್ಲೇಸಲ್ಲಿ A ಪ್ಲಸ್ ಡಿ ಬರೀತೀನಿ. ಸೊ A2 ಅಂತಂದರೆ A ಪ್ಲಸ್ ಡಿ, ಪ್ಲಸ್ಗೆ ಪ್ಲಸ್ ಡಿ. This is equal to Aಗೆ A ಪ್ಲಸ್ ಡಿ ಈ ಗಿವ್ ಅಸ್ 2D. ಇಲ್ಲಿ 1 ಇರ್ತದೆ, ಇಲ್ಲೂ 1 ಇರ್ತದೆ, 1D ಪ್ಲಸ್ 1D ಈಸ್ 2D. ಸೊ A1 ಅಂತಂದರೆ A, A2 ಅಂತಂದರೆ A ಪ್ಲಸ್ ಡಿ, A3 ಮೀನ್ಸ್ A ಪ್ಲಸ್ 2D. ಇನ್ ದ ಸೇಮ್ ವೇ ಲೆಟ್ ಮೀ ಮೂವ್ ಟುವರ್ಡ್ಸ್ A4 ಬರಬೇಕು ಅಂತಂದರೆ A3ಗೆ ಪ್ಲಸ್ ಡಿ ಮಾಡಬೇಕು. ಸೊ A3 ಪ್ಲಸ್ ಡಿ. A3 ಮೀನ್ಸ್ ಜಸ್ಟ್ ನಾವು ಐ ಕೇಮ್ ಟು ನೋ ದಟ್ A ಪ್ಲಸ್ 2D. ಸೊ A3 ಅಂತಂದರೆ A ಪ್ಲಸ್ 2D ಪ್ಲಸ್ ಡಿ, ಇದು ಪ್ಲಸ್ ಡಿ. ದಿಸ್ ಈಸ್ ಈಕ್ವಲ್ ಟು ಎಗೆ A ಆ್ಯಸ್ ಇಟ್ ಈಸ್ ಪ್ಲಸ್ ಇಲ್ಲಿ 2D ಇದೆ, ಇಲ್ಲಿ 1D ಇದೆ. 2D ಪ್ಲಸ್ 1D ದಿಸ್ ಗಿವ್ ಅಸ್ 3D. A4 ಆಯಿತು. A5 ಬರೆಯೋಣ. ಈಗ A5 ಈಕ್ವಲ್ಸ್ ಟು A4 ಪ್ಲಸ್ ಡಿ. ನೋಡಿ, ಅದರ ಹಿಂದಿನ ಟರ್ಮಿಗೆ ಡಿ ಮಾಡೋಣ, ಒಂದು ಕಾಮನ್ ಡಿಫ್ರೆನ್ಸ್ನ ಆ್ಯಡ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು A4 ಅಂತಂದರೆ A ಪ್ಲಸ್ 3D. ಸೊ A ಪ್ಲಸ್ 3D ಪ್ಲಸ್ ಡಿ. ದಿಸ್ ಈಸ್ ಈಕ್ವಲ್ ಟು A ಪ್ಲಸ್ 4D. ನೋಡಿ, 3D ಪ್ಲಸ್ 1D ಈಸ್ ಈಕ್ವಲ್ ಟು A ಪ್ಲಸ್ 4D ಆ್ಯಂಡ್ ಸೊ ಆನ್. ಎಲ್ಲಿವರೆಗೆ ಹೋಗ್ತೀವಿ ಅಂತಂದರೆ ಲಾಸ್ಟ್ A6, A7, A1 ಎಲ್ಲಿವರೆಗೂ ಹೋಗ್ತೀವಿ. ಲಾಸ್ಟಿಗೆ ANಗೆ ಬರ್ತೀನಿ. AN ಈಕ್ವಲ್ಸ್ ಟು AN ಬರೀಬೇಕು. ನೋಡಿ, ಇಲ್ಲೊಂದು ಪ್ಯಾಟ್ರನ್ ಇದೆ. A1 ಅಂತಂದರೆ ನನ್ನ ಹತ್ರ ಬಂದಿರೋದು A, A2 ಅಂತಂದರೆ ನನಗೆ ಬಂದಿರೋ ಆನ್ಸರ್ ಏನು, A ಪ್ಲಸ್ ಡಿ. A3 means I have got A plus 2D. A4 means A plus 3D. A5 means A plus D. ಇದು ನನಗೆ ಬಂದಿರೋ ಆನ್ಸರ್ಗಳು. ಈ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನಾನೇನು ಬರಿಬೇಕು ಇಲ್ಲಿ ಅಂತಂದರೆ AN ಬರಿಬೇಕು. ಪ್ರತಿಯೊಂದು ಟರ್ಮಲ್ಲೂ ಕೂಡ ನೋಡಿ, ಇಲ್ಲಿ A1ನಲ್ಲೂ A ಇದೆ, A2ನಲ್ಲೂ A ಇದೆ, A3ನಲ್ಲೂ A ಇದೆ, A4ಅಲ್ಲೂ A ಇದೆ, A5ಅಲ್ಲೂ A ಇದೆ ಅಂತಂದರೆ ಇಲ್ಲೂ ಕೂಡ A ಇದ್ದೇ ಇರಬೇಕು. ಪ್ಲಸ್ ನೋಡಿ, ಪ್ಲಸ್ ಇಲ್ಲೂ ಪ್ಲಸ್ ಇರ್ತದೆ, ಪ್ಲಸ್ A ಪ್ಲಸ್. ಆಮೇಲೆ ಪ್ರತಿ ಟರ್ಮಲ್ಲಿ ನೋಡಿ, ಇಲ್ಲಿ A5 ಇದ್ದರೆ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಡಿ? ಹಿಯರ್ ವಿ ಹ್ಯಾವ್ 5 ಇನ್ ದ ಸಬ್ಸ್ಕ್ರಿಪ್ಟ್. ದ ಕೋಎಫಿಷಿಯಂಟ್ ಆಫ್ ಡಿ ಈಸ್ 1 ಲೆಸ್ ದ್ಯಾನ್ ದಿಸ್ ಸಬ್ಸ್ಕ್ರಿಪ್ಟ್. 5ಗಿನ 1 ಲೆಸ್ ಆಗಿದೆ. 5 ಇದ್ದರೆ ಇಲ್ಲಿ 4 ಇದೆ. ಇಲ್ಲಿ A4, ಇಲ್ಲಿ ಸಬ್ಸ್ಕ್ರಿಪ್ಟ್ 4 ಇದ್ದರೆ ದ ಕೋಎಫಿಷಿಯಂಟ್ ಆಫ್ ಡಿ ಈಸ್ 3. 4 ಇದ್ದರೆ 3, ಇಲ್ಲಿ 3 ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ ಈಸ್ 2.
ಇಲ್ಲಿ 2 ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ ಈಸ್ 1, ಇಲ್ಲಿ 1 ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರ್ತದೆ ಅಂತಂದರೆ 0 ಆಗಿರ್ತದೆ. ಈ ಟರ್ಮ್ ಆ್ಯಕ್ಚುಲಿ ಹೆಂಗಿರ್ತದೆ ಗೊತ್ತಾ, ಹಿಂಗಿರ್ತದೆ a ಪ್ಲಸ್ 0 ಇಂಟು ಡಿ ಅಂತ ಆಗಿರ್ತದೆ. ಇಲ್ಲಿ ನಾನು ಪ್ಲಸ್ ಯಾಕೆ ಬರ್ದೆ ಅಂತಂದರೆ ಪ್ರತಿ ಟರ್ಮಲ್ಲೂ ಪ್ಲಸ್ ಇದ್ದೇ ಇರ್ತದೆ, ಹಾಗಾಗಿನೇ ಬರ್ದಿರೋದು ಪ್ಲಸ್ಸನ್ನು. ನೋಡಿ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಅಲ್ಲಿ ಪ್ಲಸ್ ಬರ್ದಿರೋದು. ಆಮೇಲೆ ಪ್ರತಿ ಟರ್ಮಲ್ಲೂ ಡಿ 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 ಇದ್ದೇ ಇರ್ತದೆ, ಆ ಪ್ರತಿ ಟರ್ಮಲ್ಲೂ ಡಿ ಇರ್ತದೆ, ಅದನ್ನು ಡಿನ ಇಲ್ಲಿ ಬರೀತೀನಿ, ಡಿ ಅಲ್ಲಿ ಬರೀತೀನಿ. ಕೋಎಫಿಷಿಯಂಟ್ ಆಫ್ ಡಿ ಏನಾಗಿದೆ ಅಂದರೆ ಒಂದು ಚೂರು ವೇರಿ ಆಗಿದೆ, ಒಂದು ಸ್ವಲ್ಪ ವೇರಿ ಆಗಿದೆ. ಇಲ್ಲಿ 5 ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ 4 ಇದೆ, 4 ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ ಈಸ್ 3. ಇಫ್ ದ ಸಬ್ಸ್ಕ್ರಿಪ್ಟ್ ಈಸ್ 3 ದ ಕೋಎಫಿಷಿಯಂಟ್ ಆಫ್ ಡಿ ಈಸ್ 2. ಇಫ್ ದ ಸಬ್ಸ್ಕ್ರಿಪ್ಟ್ ಈಸ್ 2 ಕೋಎಫಿಷಿಯಂಟ್ ಆಫ್ ಡಿ ಈಸ್ 1. ಇಫ್ ದ ಸಬ್ಸ್ಕ್ರಿಪ್ಟ್ ಈಸ್ 1 ಕೋಎಫಿಷಿಯಂಟ್ ಆಫ್ ಡಿ ಈಸ್ 0. ಹಾಗಾದರೆ ಇಫ್ ದ ಸಬ್ಸ್ಕ್ರಿಪ್ಟ್ ಈಸ್ n, ವಾಟ್ ವಿಲ್ ಬಿ ದ ಕೋಎಫಿಷಿಯಂಟ್ ಆಫ್ ಡಿ? ಹಾಗಾದರೆ ಇಲ್ಲಿ 5 4 4 3 3 2 2 1 1 0 ಆಗೋದಾದರೆ ಇಲ್ಲಿ n ಇದ್ದರೆ ಅದಕ್ಕೆ ಒಂದು ಲೆಸ್ ಆಗಿರಬೇಕು. ನೋಡಿರಿ 5 ಇದ್ದರೆ 5 ಮೈನಸ್ 1, ಇಲ್ಲಿ 4 ಇದೆಯಲ್ಲ, ಈ 4 ಅಂತಂದು 5 ಮೈನಸ್ 1 ಅಂತ ನಾನು ಟ್ರೀಟ್ ಮಾಡ್ಬೋದು. ಈ 3ನ ನಾನು 4 ಮೈನಸ್ 1 ಅಂತ ಟ್ರೀಟ್ ಮಾಡ್ಬೋದು. ಈ 2ನ ನಾನು 3 ಮೈನಸ್ 1 ಅಂತ ಟ್ರೀಟ್ ಮಾಡ್ಬೋದು. ಈ 1ನ್ನು 2 ಮೈನಸ್ 1 ಅಂತ ಟ್ರೀಟ್ ಮಾಡ್ಬೋದು. ಇಲ್ಲಿ 1 ಮೈನಸ್ 1 ಅಂತ ಟ್ರೀಟ್ ಮಾಡ್ಬೋದು. ಹಾಗಾದರೆ 1 ಲೆಸ್ ಅಂತ ಅನ್ನೋದನ್ನು ನಾನು n ಮೈನಸ್ 1 ಅಂತ ಹೇಳ್ಬೋದು. ಸೊ n ಇದ್ದರೆ ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರ್ತದೆ, n ಮೈನಸ್ 1 ಆಗಿರ್ತದೆ. So a1 first term is a, second term is a plus d, third term is a plus 2d, fourth term is a plus 3d, fifth term is a plus 4d, and so on. Nth term or general term is given by an equal to a plus into the bracket of n minus 1 into d. So this is the standard form, or this will also act as the formula. ಇದು ಒಂದು ಫಾರ್ಮುಲಾ ಕೂಡ ಆಗಿ ಕೆಲಸ ಮಾಡ್ತದೆ. ಅದು ಹೇಗೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ತಗೊಂಡೋಗಿ ಈ ಒಂದು ನಮ್ಮ ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇರುತ್ತಲ್ಲ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ a1 ಅಂತಂದರೆ ಏನು ಬಂದಿತ್ತು ರೀ ನಮಗೆ, a2 ಮೀನ್ಸ್ a ಪ್ಲಸ್ ಡಿ, a2 ಮೀನ್ಸ್ a ಪ್ಲಸ್ ಡಿ, a3 ಮೀನ್ಸ್ a ಪ್ಲಸ್ 2d, a4 ಮೀನ್ಸ್ a ಪ್ಲಸ್ 3d, a ಪ್ಲಸ್ 4d, and so on, a plus n minus 1 into d. This is the standard form. This is the standard form or general form of arithmetic progression. Arithmetic progression ಅನ್ನು ಜನರಲ್ ಫಾರ್ಮ್ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು ಅಂತ ಕೇಳಿದರೆ, ದಿಸ್ ಈಸ್ ದ ಜನರಲ್ ಫಾರ್ಮ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಯಾವುದದು? a plus d, a plus 2d, a plus 3d, a plus 4d, and so on, a plus into the bracket of n minus 1 close bracket d. This is the standard form or general form of arithmetic progression. ಇಲ್ಲಿ nth ಟರ್ಮ್ ಏನಿದೆಯಲ್ಲ, ಇದು nth ಟರ್ಮ್ a plus into n minus 1 close bracket d. ಇಲ್ಲಿ an equal to a plus into n minus 1 into d ಇದೆಯಲ್ಲ, ಅದನ್ನು ನಾವು ಒಂದು ಫಾರ್ಮುಲಾ ಅಂತ ಟ್ರೀಟ್ ಮಾಡ್ತೀವಿ. ದಟ್ ಈಸ್ ದ ಫಾರ್ಮುಲಾ that is the formula which gives us the nth term or ಜನರಲ್ ಟರ್ಮ್, ಅದು ಜನರಲ್ ಟರ್ಮ್ ಆರ್ nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅಂತ ನೋಡೋದನ್ನು ಟ್ರೀಟ್ ಮಾಡ್ತೀವಿ. ಸೊ formula to find the nth term of a given arithmetic progression is an equal to a plus into n minus 1 into d. ಅದನ್ನು ನೋಡೋಣ, ಆಮೇಲೆ ಅದನ್ನು ಸಪ್ರೇಟ್ ಆಗಿ ಇದು ಮಾಡ್ತೀನಿ ನಾನು. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್. So general term or standard form or general form of an arithmetic progression is a, a plus d, a plus 2d, a plus 3d, and so on, a plus into n minus 1 close bracket d. That is the standard form or general form of arithmetic progression. And the last term or nth term was given by an equal to a plus into n minus 1 close bracket d. This is the standard form. Sorry, this is the nth term or ಲಾಸ್ಟ್ ಟರ್ಮ್. ಲಾಸ್ಟ್ ಟರ್ಮ್ ಎಲ್ಲಿರ್ತದೆ ಅಂತಂದರೆ ಫೈನೈಟ್ ಪ್ರೋಗ್ರೆಷನ್, ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆದರೆ ಲಾಸ್ಟ್ ಟರ್ಮ್ ಇರ್ತದೆ. ಒಂದು ವೇಳೆ ಅದು ಇನ್ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ಟ್ ಟರ್ಮ್ ಅನ್ನೋದಿರಲ್ಲ, ಬಟ್ nth ಟರ್ಮ್ ಇರ್ತದೆ, ಬಟ್ ಲಾಸ್ಟ್ ಟರ್ಮ್ ಇರಲ್ಲ. ಸೊ ದಿಸ್ ದ nth ಟರ್ಮ್ ಆರ್ ಲಾಸ್ಟ್ ಟರ್ಮ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್.
ಸೊ ಇಲ್ಲಿ ಎ ಎನ್ ಅಂತಂದರೆ ಏನಿಲ್ಲಿ ದಿಸ್ ಈಸ್ nth ಟರ್ಮ್. ಎ ಎನ್ ಮೀನ್ಸ್ ಇಟ್ ಈಸ್ nth ಟರ್ಮ್. ಎ ಸ್ಟ್ಯಾಂಡ್ಸ್ ಫಾರ್ ದ ಫಸ್ಟ್ ಟರ್ಮ್. ಎ ಅಂತಂದರೆ ಫಸ್ಟ್ ಟರ್ಮ್ ಅಂತ ಅರ್ಥ ಇಲ್ಲಿ. ಎ ಅಂದರೆ ಫಸ್ಟ್ ಟರ್ಮ್. ಎನ್ ಅಂತಂದರೆ ನಂಬರ್ ಆಫ್ ಟರ್ಮ್ಸ್. ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್. ಡಿ ಸ್ಟ್ಯಾಂಡ್ಸ್ ಫಾರ್ ಕಾಮನ್ ಡಿಫ್ರೆನ್ಸ್. ಡಿ ಅಂತಂದರೆ ಏನಿಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತ ಅರ್ಥ. ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಅಂತ ಅರ್ಥ. ಸೊ ಎ ಎನ್ ಈಕ್ವಲ್ಸ್ ಟು ಎ ಪ್ಲಸ್ ಇಂಟು ಎನ್ ಮೈನಸ್ 1 ಕ್ಲೋಸ್ ಬ್ರಾಕೆಟ್ ಡಿ is the nth term of arithmetic progression. This is a formula. ಒಂದು ಫಾರ್ಮುಲಾ ಇದು. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಇಂಟು ಎನ್ ಮೈನಸ್ 1 ಕ್ಲೋಸ್ ಬ್ರಾಕೆಟ್ ಡಿ. ಇಲ್ಲಿ ಎ ಎನ್ ಅಂತಂದರೆ nth ಟರ್ಮ್, ಎ ಅಂತಂದರೆ ಫಸ್ಟ್ ಟರ್ಮ್, ಎನ್ ಅಂತಂದರೆ ನಂಬರ್ ಆಫ್ ಟರ್ಮ್ಸ್ ಆ್ಯಂಡ್ ಡಿ ಈಸ್ ಕಾಮನ್ ಡಿಫ್ರೆನ್ಸ್. ಓಕೆ, ಇಲ್ಲಿವರೆಗೂ ನಾವು ಏನೇನು ನೋಡಿದ್ದು ಅಂತಂದರೆ ವಿ ಕೇಮ್ ಟು ನೋ ಅಬೌಟ್ ದ ಡೆಫಿನೇಷನ್ ಆಫ್ ದೆನ್ ಮೀನಿಂಗ್ ಆಫ್ ಪ್ರೋಗ್ರೆಷನ್ ಆ್ಯಂಡ್ ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ standard form of arithmetic progression and nth term of arithmetic progression. Okay, we shall stop here itself, and in the next class we shall solve some more problems related to finding nth term or terms of arithmetic progression. Thank you, dear students.